ನಮಸ್ಕಾರ. ಈಗ ತಾನೇ ರಾಘವೇಂದ್ರ ಎಂ ನಾಯಕ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ ಮಾರಿಗೋಲ್ಡ್ನ ನೋಡ್ಕೊಂಡ್ ಬಂದೆ. ನನಗೆ ಈ ಸಿನಿಮಾ ನೋಡಿ ಏನ್ ಅನ್ನಿಸ್ತು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಮಾತು, ವಿಡಿಯೋನೆಲ್ಲ ಸ್ಕಿಪ್ ಮಾಡ್ಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕ್ ತಡ, ಶುರು ಮಾಡೋಣ ಬನ್ನಿ. ಈ ಸಿನಿಮಾದು ಕತೆ ಕಡೆ ಬರೋದಾದ್ರೆ, ಕೃಷ್ಣ ಇವನ್ ದೊಡ್ಡ ಕಳ್ಳನ್ ಮಗ. ಇವನು ಯಾವ್ದಾದ್ರು ದೊಡ್ಡ ಕಳ್ತನ ಮಾಡಿ ಜೀವನದಲ್ಲಿ ಬೇಗ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ಟೈಮಲ್ಲಿ ಇವನ್ಗೆ ಪೊಲೀಸರು ಬಚ್ಚಿಟ್ಟಿರೋ ಗೋಲ್ಡ್ ಬಿಸ್ಕೆಟ್ ಬಗ್ಗೆ ಗೊತ್ತಾಗುತ್ತೆ. ಇದನ್ನ ಹೆಂಗಾದ್ರೂ ಮಾಡಿ ಹೊಡಿಬೇಕು ಅಂತ ಇವನು ಇವ್ರ ಫ್ರೆಂಡ್ಸ್ ಸೇರಿ ಪ್ಲಾನ್ ಮಾಡ್ತಾರೆ. ಈ ಪ್ಲಾನ್ ಸಕ್ಸಸ್ ಆದ್ರೆ ಏನಾಗುತ್ತೆ, ಈ ಪ್ಲಾನ್ ನ ಏನಕ್ಕಾಗಿ ಮಾಡ್ತಾರೆ, ಹಾಗೆ ಇವರಿಗೆ ಆ ಗೋಲ್ಡ್ ಸಿಗ್ಲಿಲ್ಲ ಅಂದ್ರೆ ಇವ್ರು ಏನಾಯ್ತಾರೆ, ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ನನಗೆ ಮೊದಲು ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಮತ್ತೆ ಅವ್ರಿಗೆ ಕೊಟ್ಟಿರೋಂತ ಡೈಲಾಗ್ಸ್. ಯಾಕಂತ ಅಂದ್ರೆ ಈಗ ದಿಗಂತ್ ಸರ್ ಅವ್ರ ಕ್ಯಾರೆಕ್ಟರ್ ಕೃಷ್ಣ ಅಂತ ಇದೆ, ಆ ಕ್ಯಾರೆಕ್ಟರ್ಗೆ ಕೊಟ್ಟಿರೋಂತ ಡೈಲಾಗ್ ಮತ್ತೆ ಅವ್ರ ಡೈಲಾಗ್ ಡೆಲಿವರಿ ಟೈಮಿಂಗು ಎರಡು ಕೂಡ ಕ್ರೇಜಿ ಆಗಿದೆ. ಅದರಲ್ಲೂ ಕೂಡ ಕೆಲವು ಡೈಲಾಗ್ಸ್ ಗಳನ್ನ ಬಳಸ್ಕೊಂಡಿರೋ ರೀತಿ, ಉದಾಹರಣೆಗೆ ಗಂಗಾನ ನಾನು ನಾಗಾವಲ್ಲಿ ಆಗ್ತಿರೋದ್ ನೋಡ್ದೆ. ಇನ್ನೊಂದು 2 ಗಂಟೆ ರಾತ್ರಿಯಲ್ಲಿ ಕೊತ್ತಂಬರಿ ಸೊಪ್ಪು ಕುಯ್ಯೋಕ್ ಬಂದಿದ್ದೆ, ಸಖತ್ತಾಗಿ ಡೈಲಾಗ್ಸ್ ಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅದು ಕೊತ್ತಂಬರಿ ಸೊಪ್ಪು ಕೇಳಕ್ ಬಂದಿದೆ ಸರ್. ಹೇಳ್ತಾ ಹೋದ್ರೆ ತುಂಬಾ ಇದೆ, ಆದ್ರೆ ಅದನ್ನ ಸ್ಪಾಯ್ಲ್ ಮಾಡೋದ್ ಬೇಡ ಅಂತ ಹೇಳ್ತಿಲ್ಲ. ಇದನ್ನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೇನೆ ತುಂಬಾ ಮಜವಾಗಿರುತ್ತೆ. ಇನ್ನ ಸಿನಿಮಾದು ಕ್ಯಾರೆಕ್ಟರ್ಸ್ ಗಳ ಕಡೆ ಬರೋದಾದ್ರೆ, ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಗಳಿರೋದು, ಅದರಲ್ಲೂ ಕೂಡ ಸಿನಿಮಾದು ಟೈಮ್ ಲೆಂತ್ ಕೂಡ ಕಮ್ಮಿ ಇದೆ. ಇನ್ನ ಪರ್ಫಾರ್ಮೆನ್ಸ್ ವಿಚಾರದ ಕಡೆ ಬರೋದಾದ್ರೆ, ಎಲ್ಲಾರು ಅವ್ರವ್ರ ಪಾತ್ರನ ಚೆನ್ನಾಗೇ ನಿಭಾಯಿಸಿದ್ದಾರೆ. ಅದರಲ್ಲೂ ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಯಶ್ ಶೆಟ್ಟಿ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಕಾಕ್ರು ಸುದ್ದಿ ಅವರಾಗಿರ್ಬೋದು, ಎಲ್ಲಾರು ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದ್ರೆ ಸಂಪತ್ ಸರ್ ಅವರು ಮತ್ತೆ ದಿಗಂತ್ ಸರ್ ಅವರು ಅವ್ರಿಗೆ ಕೊಟ್ಟಿರೋ ಪಾತ್ರನ ಸಖತ್ತಾಗಿ ನಿಭಾಯಿಸಿದ್ದಾರೆ. ಮೊದಲನೇದಾಗಿ ಸಂಪತ್ ಸರ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಲೇಬೇಕು. ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ರೆ, ನಾನು ಅವ್ರ ಪಾತ್ರದ ಬಗ್ಗೆ ಹೇಳ್ಬಿಡ್ಬೋದು, ಆದ್ರೆ ಇಲ್ಲಿ ಹೇಳಿದ್ರೆ ಸ್ಪಾಯ್ಲ್ ಆಗುತ್ತೆ. ನಿಮ್ಗೆ ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಆ ಖುಷಿ ಸಿಗಲ್ಲ. ನಾನೇನಾದ್ರೂ ಇಲ್ಲಿ ಹೇಳ್ದೋದ್ರೆ ನನಗ ಆ ತೃಪ್ತಿ ಸಿಗಲ್ಲ. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಸಂಪತ್ ಸರ್ದು ಸೈಕ್ ಪಾತ್ರ, ದಿಗಂತ್ ಸರ್ದು ಸೈಕ್ ಮಾಡೋ ಅಂತ ಪಾತ್ರ, ಎರಡು ಪಾತ್ರದ ಕಾಂಬೋ ಮಾತ್ರ ಸಖತ್ತಾಗಿದೆ. ದಿಗಂತ್ ಸರ್ ಅವ್ರ ಪರ್ಫಾರ್ಮೆನ್ಸ್ ವಿಚಾರದ ಕಡೆ ಬರೋದಾದ್ರೆ, ಸಖತ್ತಾಗಿ ಅವ್ರ ಪಾತ್ರನ ನಿಭಾಯಿಸಿದ್ದಾರೆ. ಅದರಲ್ಲೂ ಕೂಡ ಅವ್ರ ಡೈಲಾಗ್ ಡೆಲಿವರಿ. ಇನ್ನ ಸಿನಿಮಾದು ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಿಚಾರದ ಕಡೆ ಬರೋದಾದ್ರೆ ಚೆನ್ನಾಗಿದೆ, ಒಂದ್ಸಲ ಕೇಳ್ಬೋದು. ಇನ್ನ ಸಿನಿಮಾದು ಸ್ಕ್ರೀನ್ ಪ್ಲೇ ವಿಚಾರದ ಕಡೆ ಬರೋದಾದ್ರೆ, ನಮ್ಗೆ ಎಲ್ಲೂ ಬೋರ್ ಆಗಕ್ ಬಿಟ್ಟಿಲ್ಲ. ಯಾಕಂತ ಅಂದ್ರೆ ಒಂದು ಸಿಚುವೇಶನ್ ನ ತಾಂಡು ಅದನ್ನೇ ಎಳಿತವ್ರೆ, ಆ ತರ ಲ್ಯಾಗ್ ಮಾಡಕ್ಕೆಲ್ಲ ಹೋಗಿಲ್ಲ. ಆ ಸಿಚುವೇಶನ್ಗೆ ಆ ಪಾತ್ರಕ್ಕೆ ಎಷ್ಟ್ ಬೇಕು ಅಷ್ಟೇ ತೋರಿಸಿದ್ದಾರೆ. ಹಾಗಾಗಿ ನಿಮ್ಗೆ ಯಾವ ಸೀನ್ ಸುಮ್ನೆ ತಂದು ತುರ್ಕವ್ರೆ ಅಂತ ಕೂಡ ಅನ್ಸಲ್ಲ, ಮತ್ತೆ ಬೋರ್ ಓಡಿಸಲ್ಲ. ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಸ್ಟಾರ್ಟಿಂಗ್ ಒಂದ್ 10 ರಿಂದ 15 ನಿಮಿಷ, ಅದು ಸ್ವಲ್ಪ ಕನೆಕ್ಟ್ ಆಗೋಕೆ ಟೈಮ್ ಹಿಡಿತು. ಅದನ್ನ ಬಿಟ್ರೆ ಇನ್ ಓವರ್ ಆಲ್ ಆಗಿ ಸಿನಿಮಾ ಸಖತ್ತಾಗಿದೆ. ಇನ್ನ ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ಬೇಕಂತ ಕೇಳಿದ್ರೆ, ಹೌದು ಹೋಗಿ ನೋಡಿ. ಯಾಕಂತ ಅಂದ್ರೆ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ಹೋಗಿ ನೋಡೋದಾದ್ರೆ ಆದಷ್ಟು ನಿಮ್ ಫ್ರೆಂಡ್ಸ್ ಜೊತೆನೆ ಹೋಗಿ ನೋಡಿ. ಯಾಕಂತ ಅಂದ್ರೆ ನಾನು ಒಬ್ನೇ ನೋಡಿ ಒಬ್ನೇ ನಗಾಡ್ಕೊಂಡು ಅಕ್ಕಪಕ್ಕ ಕೂತಿದ್ದವ್ರು ಹುಚ್ಚ ಅನ್ಕೋಬೇಕೇನೋ ಆ ತರ ನಗಾಡ್ತಿದ್ದೆ. ಹಾಗಾಗಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ, ಇನ್ನು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಅದರಲ್ಲೂ ನೀವೇನಾದ್ರೂ ದಿಗಂತ್ ಸರ್ ಅವ್ರ ಫ್ಯಾನ್ ಆಗಿದ್ರೆ, ಇದು ಮಾತ್ರ ಒಂದು ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ಥಿಯೇಟರ್ಗೆ ಹೋಗಿ ನೋಡಿ. ಸರಿ, ಇಷ್ಟೇ ನಂಗೆ ಹೇಳೋಕಿದ್ದು. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿ.